ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 4 ದತ್ತಾಂಶಗಳ ನಿರ್ವಹಣೆ. ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಅದರಲ್ಲಿ ಇವತ್ತು ನಾವು ಅಭ್ಯಾಸ 4.1 ನೋಡೋಣ. ಪ್ರಶ್ನೆ ಸಂಖ್ಯೆ 1. ಒಂದು ಗುಂಪಿನ ಯುವಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟವೆಂಬುದರ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾಯಿತು. ಪಕ್ಕದ ಪೈಚಾರ್ಟ್ ಈ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ. ಈ ಪೈಚಾರ್ಟ್ನ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಅಂದರೆ ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಪೈಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಪೈಚಾರ್ಟ್ ಅನ್ನು ನಾವು ಬಳಸಿಕೊಂಡು ಈ 3 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಇವುಗಳನ್ನ ಯಾವ ರೀತಿ ಉತ್ತರಿಸೋದು ಅಂತೇಳಿ ಒಂದೊಂದಾಗಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತ ಒಂದು ಪೈಚಾರ್ಟ್ ಅನ್ನು ಬಿಡಿಸಿಕೊಂಡಿದ್ದೇನೆ. ಈ ಒಂದು ಪೈಚಾರ್ಟವು ಒಂದು ಗುಂಪಿನ ಯುವಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟವೆಂಬುದರ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾದ ಒಂದು ಫಲಿತಾಂಶವಾಗಿದೆ. ಇಲ್ಲಿ ಸುಗಮ ಸಂಗೀತವನ್ನು ಇಷ್ಟಪಡುವವರು 40%, ಅರೆ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರು 20% ಮತ್ತು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರು 10%. ಅದೇ ರೀತಿ ಜಾನಪದವನ್ನು ಇಷ್ಟಪಡುವವರು 30% ಆಗಿದ್ದಾರೆ. ಈ ಒಂದು ಪೈಚಾರ್ಟ್ ಅನ್ನು ನಾವು ಬಳಸಿಕೊಂಡು ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇವಾಗ ಅವುಗಳನ್ನ ಒಂದೊಂದಾಗಿ ನೋಡೋಣ. ಒಂದನೇದು, 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು. ಇಲ್ಲಿ ಪ್ರಶ್ನೆಯಲ್ಲಿ ಯಾವ ರೀತಿಯ ಸಂಗೀತ ಕೊಟ್ಟಿದ್ದಾರೆ ಅಂದರೆ ಶಾಸ್ತ್ರೀಯ ಸಂಗೀತವನ್ನು ಕೊಟ್ಟಿದ್ದಾರೆ. ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರು ಎಷ್ಟಂದ್ರೆ 10%. ಈ 10% ಈ 20 ಜನರನ್ನು ಪ್ರತಿನಿಧಿಸುತ್ತದೆ. ಹಾಗಿದ್ದಾಗ 100% ಮಾಡಿದಾಗ ಎಷ್ಟು ಜನ ಆಗುತ್ತೆ ಅಂದರೆ ಇಂಟು 10 ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ, 20 × 10 ಅಂದರೆ 100. ಈ ರೀತಿ ನೀವು ಡೈರೆಕ್ಟ್ ಆಗಿ ಬರಿಬೋದು. ಅದನ್ನೇ ಇಲ್ಲಿ ನಾವು ಯಾವ ರೀತಿ ಬರ್ಕೊಂಡಿದ್ದೀನಿ ಅಂದರೆ 10% ಪ್ರತಿನಿಧಿಸುವುದು 20 ಜನರನ್ನು, ಅಂದರೆ 10%. ಅದನ್ನೇ ಇಲ್ಲಿ ಯಾವ ರೀತಿ ಅಂದರೆ 10% ಇದು ಪ್ರತಿನಿಧಿಸುವುದು 20. ಅದೇ ಅಂದರೆ 100% ಪ್ರತಿನಿಧಿಸುವುದು ಎಷ್ಟು ಜನರನ್ನು. ಈ ರೀತಿ ನಾವು ಬರ್ಕೋಬೇಕು. ಇವಾಗ ಇದನ್ನ ನಾವು ಈ ರೀತಿಯಾಗಿ ಓರೆ ಗುಣಾಕಾರ ಮಾಡಬೇಕು. ಮಾಡಿದಾಗ ಏನಾಗುತ್ತೆ ಅಂದರೆ 20 / 10 ಇಂಟು 100 ಆಗುತ್ತೆ. ಇವಾಗ ಈ 0 ಮತ್ತು ಈ 0 ಕ್ಯಾನ್ಸಲ್ ಆಯಿತು. ಈ 0 ಕ್ಯಾನ್ಸಲ್ ಆಗಿ 2 × 100 ಅಂದರೆ 200. ಅಂದರೆ ಆದ್ದರಿಂದ ಒಟ್ಟು 200 ಜನರನ್ನು ನಾವು ಸಮೀಕ್ಷೆ ಮಾಡಲಾಯಿತು ಅಂತೇಳಿ ಬರಿಬೇಕು. ನೆಕ್ಸ್ಟು ಎರಡನೇದು, ಗರಿಷ್ಠ ಜನ ಇಷ್ಟಪಡುವ ಸಂಗೀತ ಪ್ರಕಾರ ಯಾವುದು. ಇಲ್ಲಿ ನೀವು ಈ ಪೈಚಾರ್ಟನ್ನು ನೋಡಿದಾಗ ಗೊತ್ತಾಗತ್ತಂದ್ರೆ ಅತಿ ಹೆಚ್ಚು ಇಷ್ಟಪಡುವ ಸಂಗೀತದ ಪ್ರಕಾರ ಯಾವುದಿದೆ ಅಂದರೆ ಇಲ್ಲಿ 40% ಯಾವುದಂದ್ರೆ ಸುಗಮ ಇದೆ. ಹಾಗಾಗಿ ಇಲ್ಲಿ ನಾವು ಏನಂತ ಬರಿಬೇಕಂದ್ರೆ ಗರಿಷ್ಠ ಜನ ಇಷ್ಟಪಡುವ ಸಂಗೀತದ ಪ್ರಕಾರ ಸುಗಮ ಸಂಗೀತ ಅಂತೇಳಿ ಬರಿಬೇಕು. ನೆಕ್ಸ್ಟು ಮೂರನೇದು, ಒಂದು ಕೇಸೆಟ್ ಸಂಸ್ಥೆ 1000 ಸಿಡಿಗಳನ್ನು ಉತ್ಪಾದಿಸಿದರೆ ಪ್ರತಿ ಪ್ರಕಾರದ ಎಷ್ಟು ಸಿಡಿಗಳನ್ನು ಅವರು ಉತ್ಪಾದಿಸಬೇಕು. ಅಂದರೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಸಿಡಿಗಳನ್ನು ಕೊಟ್ಟಿದ್ದಾರೆ, 1000 ಸಿಡಿಗಳನ್ನಂತೇಳಿ ಕೊಟ್ಟಿದ್ದಾರೆ. ಇವಾಗ ಈ ಪ್ರತಿಯೊಂದು ಸಂಗೀತ ಪ್ರಕಾರಕ್ಕೆ ನಾವು ಎಷ್ಟು ಸಿಡಿಗಳನ್ನ ನಾವು ಉತ್ಪಾದಿಸಬೇಕಂತೆ ಸಪ್ರೇಟ್ ಆಗಿ ಕಂಡುಹಿಡಿಬೇಕು. ಅಂದರೆ ಸುಗಮ 40% ಇದ್ದಾಗ ಇವುಗಳಿಗೆ ಎಷ್ಟು ಸಿಡಿಗಳು, ನೆಕ್ಸ್ಟ್ ಅದೇ ರೀತಿ ಜಾನಪದಕ್ಕೆ ಎಷ್ಟು ಸಿಡಿ, ಶಾಸ್ತ್ರೀಯಕ್ಕೆ ಎಷ್ಟು, ಅರೆ ಶಾಸ್ತ್ರೀಯಕ್ಕೆ ಎಷ್ಟು ಸಿಡಿಗಳನ್ನು ಉತ್ಪಾದಿಸಬೇಕಂತೇಳಿ ಕಂಡುಹಿಡಬೇಕು. ಇವಾಗ ಒಂದೊಂದಾಗಿ ನೋಡೋಣ. ಸುಗಮ ಸಂಗೀತ ಎಷ್ಟಿದೆ, 40% ಇದೆ. ಈ 40% ಅನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ 40 / 100 ಅಂತೇಳಿ ಬರ್ಕೋತೀವಿ. ಸಿಡಿಗಳ ಸಂಖ್ಯೆ ಎಷ್ಟಿದೆ, 1000 ಇದೆ. ಅದನ್ನ ನಾವಿಲ್ಲಿ ಗುಣಾಕಾರ 1000 ಅಂತೇಳಿ ಬರ್ಕೋತೀವಿ. ಇವಾಗ ಈ 0 ಕ್ಯಾನ್ಸಲು. ಅದೇ ರೀತಿ ಈ 0 ಕ್ಯಾನ್ಸಲ್ ಆಯಿತು. 4 × 100 ಅಂದರೆ 400 ಆಗುತ್ತದೆ. ಅಂದರೆ ಸುಗಮ ಸಂಗೀತದ ಪ್ರಕಾರವನ್ನು 400 ಸಿಡಿಗಳನ್ನು ಅವರು ಉತ್ಪಾದಿಸಬೇಕು. ನೆಕ್ಸ್ಟು ಜಾನಪದ ಎಷ್ಟಿದೆ, 30% ಇದೆ. ಈ 30% ಅನ್ನು ನಾವು 30 / 100 ಅಂತ ಬರ್ಕೋತೀವಿ. ನೆಕ್ಸ್ಟು ಇಂಟು ಒಟ್ಟು ಸಿಡಿಗಳ ಸಂಖ್ಯೆ ಎಷ್ಟಿದೆ, 1000 ಇದೆ. ಇವಾಗ ಈ 2 0 ಕ್ಯಾನ್ಸಲ್ ಆಯಿತು. 30 × 10 ಅಂದರೆ 300 ಆಗುತ್ತದೆ. ಅಂದರೆ ಜಾನಪದ ಸಂಗೀತಕ್ಕೆ ನಾವು 300 ಸಿಡಿಗಳನ್ನು ಉತ್ಪಾದಿಸಬೇಕು. ನೆಕ್ಸ್ಟು ಶಾಸ್ತ್ರೀಯ ಎಷ್ಟಿದೆ, 10% ಇದೆ. ಅಂದರೆ ಇದನ್ನ 10 / 100 ಅಂತ ಬರ್ಕೋತೀವಿ. ಇಂಟು ಒಟ್ಟು ಸಿಡಿಗಳ ಸಂಖ್ಯೆ 1000 ಇದೆ. ಇವಾಗ ಇವೆರಡು 0 ಕ್ಯಾನ್ಸಲ್ಲು.
10 ಇಂಟು 10 ಅಂದರೆ 100. ಅಂದರೆ ಶಾಸ್ತ್ರೀಯ ಸಂಗೀತ ಪ್ರಕಾರದ ಸಿಡಿಗಳನ್ನ ನಾವು 100 ಉತ್ಪಾದಿಸಬೇಕು. ಅದೇ ರೀತಿ ಅರೆ ಶಾಸ್ತ್ರೀಯ ಅಂದರೆ ಇದು 20% ಇದೆ. ಇದನ್ನ ನಾವು 20/100 ಅಂತ ಬರ್ಕೋತೀವಿ. ಇಂಟು ಒಟ್ಟು ಸಿಡಿಗಳ ಸಂಖ್ಯೆ 1000 ಇದೆ. ಇವಾಗ ಈ 2 0 ಈ 2 0 ಕ್ಯಾನ್ಸಲ್ಲು. 20 ಇಂಟು 10 ಅಂದರೆ 200 ಆಗುತ್ತದೆ. ಅಂದರೆ ಸುಗಮ ಸಂಗೀತದ ಸಿಡಿಗಳ ಸಂಖ್ಯೆ 400, ಜಾನಪದ ಸಂಗೀತದ ಸಿಡಿಗಳ ಸಂಖ್ಯೆ 300, ಶಾಸ್ತ್ರೀಯ ಸಂಗೀತದ ಸಿಡಿಗಳ ಸಂಖ್ಯೆ 100 ಮತ್ತು ಅದೇ ರೀತಿ ಅರೆ ಶಾಸ್ತ್ರೀಯ ಸಂಗೀತದ ಸಿಡಿಗಳ ಸಂಖ್ಯೆ 200. ಇಲ್ಲಿ ನೀವು ಅಷ್ಟು ಕೂಡಿಸಿದ್ರೆ ಎಷ್ಟು ಬರಬೇಕು? ಇವ 1000 ಬರಬೇಕು. ನೋಡಿರಿ, 400 ಪ್ಲಸ್ 300 ಅಂದರೆ 700, 700 ಪ್ಲಸ್ 100 ಅಂದರೆ 800, 800 ಪ್ಲಸ್ 200 ಅಂದರೆ 1000 ಆಯ್ತು. ಅಂದರೆ ಒಟ್ಟು ಸಿಡಿಗಳ ಸಂಖ್ಯೆ ಕೂಡ ಎಷ್ಟಿದೆ? 1000 ಇದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2. 360 ಜನರ ಒಂದು ಗುಂಪಿಗೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಈ ಮೂರಲ್ಲಿ ಅವರ ಇಷ್ಟದ ಋತುವಿನ ಬಗ್ಗೆ ಕೇಳಲಾಯಿತು. ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಈ ಕೋಷ್ಟಕ ಏನನ್ನು ಹೇಳ್ತದೆ ಅಂದರೆ, ಬೇಸಿಗೆ ಋತುವನ್ನು ಇಷ್ಟಪಡುವವರ ಮತಗಳ ಸಂಖ್ಯೆ 90, ಮಳೆಗಾಲ ಋತುವಿನ ಇಷ್ಟಪಡುವವರ ಮತಗಳ ಸಂಖ್ಯೆ 120, ಚಳಿಗಾಲ ಋತುವನ್ನು ಇಷ್ಟಪಡುವವರ ಮತಗಳ ಸಂಖ್ಯೆ 150 ಆಗಿದೆ. ಈ 3 ಮತಗಳನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ ಅಂದರೆ 360 ಬರುತ್ತದೆ. ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ 360 ಅಂತೇಳಿ. ನೆಕ್ಸ್ಟು ಈ ಒಂದು ಕೋಷ್ಟಕವನ್ನು ನಾವು ಬಳಸಿಕೊಂಡು ಈ ಕೊಟ್ಟಂಥ 3 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಇವುಗಳನ್ನ ಒಂದೊಂದಾಗಿ ನೋಡೋಣ. ಒಂದನೇದ್ದು, ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು? ಇಲ್ಲಿ ನೀವು ಕೋಷ್ಟಕವನ್ನು ನೋಡ್ಬೋದು. ಅತಿ ಹೆಚ್ಚು ಮತಗಳನ್ನು ಹೊಂದಿರೋದು ಯಾವುದಂದರೆ 150. ಇದು ಯಾವ ಋತು ಅಂದರೆ ಚಳಿಗಾಲ, ಹೌದಾ? ಹಾಗಾಗಿ ಚಳಿಗಾಲ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು ಅಂತೇಳಿ ನಾವು ಬರಿಬೇಕು. ನೆಕ್ಸ್ಟು ಇದರಲ್ಲಿ ಎರಡನೇದು, ಪೈಚಾರ್ಟ್ನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ. ನಾವು ಪೈಚಾರ್ಟನ್ನು ಹಾಕಬೇಕಂದ್ರೆ ನಮಗೇನು ಬೇಕು? ಪ್ರತಿಯೊಂದು ಮತಗಳ ಸಂಖ್ಯೆಗಳು ನಮ್ಗೆ ಕೋನಗಳು ಬೇಕಾಗ್ತವೆ. ಹಾಗಾಗಿ ಇಲ್ಲಿ ನಾವು ಬೇಸಿಗೆ, ಮಳೆಗಾಲ ಮತ್ತು ಚಳಿಗಾಲಕ್ಕೆ ಸಂಬಂಧಿಸಿದಂಥ ಕೋನಗಳನ್ನ ನಾವು ಕಂಡುಹಿಡಿಬೇಕು. ಇದನ್ನ ಯಾವ ರೀತಿ ಬಿಡಿಸೋದಂತ ಹೇಳಿ ನೋಡೋಣ. ಎರಡನೇ ಪ್ರಶ್ನೆ ಏನು ಹೇಳ್ತೈತೆ ಅಂದರೆ, ಪೈಚಾರ್ಟ್ನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾವು ಇದೇ ಪ್ರಶ್ನೆಗಳಿಗೆ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಕೋಷ್ಟಕದ ರೂಪದಲ್ಲಿ ಅವರು ನಮಗೇನು ಉತ್ತರಿಸಿದ್ದಾರೆ. ಆ ರೀತಿ ನಾವು ಕೋಷ್ಟಕವನ್ನು ಎಕ್ಸಾಮ್ನಲ್ಲಿ ಬರೀಬೇಕಂದ್ರೆ ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದನ್ನೇ ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಬರೆಯಲು ಪ್ರಯತ್ನಿಸೋಣ. ಬೇಸಿಗೆ ಋತುವಿನ ಕೇಂದ್ರೀಯ ಕೋನ ಅಂದರೆ ಖಂಡ ಕೋನ ಕೂಡ ನೀವು ಬರಿಬೋದು. ಈಕ್ವಲ್ ಟು 90/360. ಯಾಕಂದರೆ ಬೇಸಿಗೆ ಋತುವಿನ ಮತಗಳ ಸಂಖ್ಯೆ ಎಷ್ಟಿದೆ? 90 ಇದೆ. ಮತ್ತು ಅಷ್ಟು ಮತಗಳು ಎಷ್ಟಿದೆ ಅಂದರೆ 360 ಇದೆ. ನೆಕ್ಸ್ಟು ಇಂಟು 360 ಡಿಗ್ರಿ. ಯಾಕಂದರೆ ಒಂದು ವೃತ್ತದ ಕೇಂದ್ರೀಯ ಕೋನ ಎಷ್ಟಿರ್ತದೆ ಅಂದರೆ 360 ಡಿಗ್ರಿ ಇರುತ್ತದೆ. ಹಾಗಾಗಿ ಇಂಟು 360 ಡಿಗ್ರಿ ಅಂತೇಳಿ ಬರ್ಕೋಬೇಕು. ಅಂದರೆ ಇಲ್ಲಿ ಅಂದರೆ ಬೇಸಿಗೆ ಋತುವಿನ ಮತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಮತಗಳ ಸಂಖ್ಯೆ ಇಂಟು ಕೇಂದ್ರೀಯ ಕೋನ ಎಷ್ಟಿರ್ತದೆ ಅಂದರೆ 360 ಡಿಗ್ರಿ ಆಗಿರುತ್ತದೆ. ಇದನ್ನ ಡೈರೆಕ್ಟಾಗಿ ನಾವು ಬರ್ಕೋಬೇಕು. ಇವಾಗ ಈ 360 ಕ್ಯಾನ್ಸಲ್ ಆಗಿ ಎಷ್ಟು ಹೋಯ್ತು? 90 ಹೋಯ್ತು. ಅಂದರೆ ಇದು 90 ಡಿಗ್ರಿ ಆಗುತ್ತದೆ. ಅಂದರೆ ಬೇಸಿಗೆ ಋತುವಿನ ಕೇಂದ್ರೀಯ ಕೋನ 90 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಅದೇ ರೀತಿ ಮಳೆಗಾಲ ಋತುವಿನ ಕೇಂದ್ರೀಯ ಕೋನ ಈಕ್ವಲ್ ಟು, ಅಂದರೆ ಇಲ್ಲಿ ಮಳೆಗಾಲದ ಋತುವಿನ ಮತಗಳ ಸಂಖ್ಯೆ ಎಷ್ಟಿದೆ? 120 ಇದೆ. ನೆಕ್ಸ್ಟು ಒಟ್ಟು ಮತಗಳ ಸಂಖ್ಯೆ 360 ಇದೆ. ಇಂಟು ಕೋನ ಎಷ್ಟು? 360 ಡಿಗ್ರಿ. ಇಲ್ಲಿ ಕೂಡ ಇದು 360 ಕ್ಯಾನ್ಸಲ್ ಆಗಿ 120 ಡಿಗ್ರಿ ಆಗುತ್ತದೆ. ಅಂದರೆ ಮಳೆಗಾಲ ಋತುವಿನ ಕೇಂದ್ರೀಯ ಕೋನ 360 ಡಿಗ್ರಿ ಆಗುತ್ತದೆ. 320 ಡಿಗ್ರಿ ಆಗುತ್ತದೆ. ಚಳಿಗಾಲ ಋತುವಿನ ಕೇಂದ್ರೀಯ ಕೋನ ಈಕ್ವಲ್ ಟು 150. ಅಂದರೆ ಮತಗಳ ಸಂಖ್ಯೆ ಎಷ್ಟಿದೆ? 150 ಇದೆ. ಒಟ್ಟು ಮತಗಳ ಸಂಖ್ಯೆ 360 ಇಂಟು ಕೋನ 360 ಡಿಗ್ರಿ ಆಗಿರುತ್ತದೆ. ಈ 360 ಕ್ಯಾನ್ಸಲ್ ಎಷ್ಟಾಯಿತು? 150 ಡಿಗ್ರಿ ಆಗುತ್ತದೆ. ಅಂದರೆ ಚಳಿಗಾಲ ಋತುವಿನ ಕೇಂದ್ರೀಯ ಕೋನ 150 ಡಿಗ್ರಿ ಆಗುತ್ತದೆ. ಈ ರೀತಿಯಾಗಿ ನಾವು ಸರಳ ವಿಧಾನದ ಮೂಲಕ ಕೇಂದ್ರೀಯ ಕೋನಗಳನ್ನು ನಾವು ಕಂಡುಹಿಡಿಬೇಕು. ನೆಕ್ಸ್ಟು ಇದರಲ್ಲೇ ಮೂರನೇದು, ಈ ಮಾಹಿತಿಯನ್ನು ತೋರಿಸಲು ಒಂದು ಪೈಚಾರ್ಟ್ ಅನ್ನು ಬರೆಯಿರಿ. ಅಂದರೆ ಈಗಾಗಲೇ ನಾವು ಪ್ರತಿಯೊಂದು ಖಂಡ ಕೋನಗಳನ್ನು ನಾವು ಕಂಡುಹಿಡಿದಿದ್ದೀವಿ. ಆ ಒಂದು ಕೋನಗಳನ್ನು ಬಳಸಿಕೊಂಡು ನಾವು ಪೈಚಾರ್ಟ್ ಅನ್ನು ರಚಿಸಬೇಕು.
ಅದನ್ನ ಯಾವ ರೀತಿ ರಚಿಸೋದಂತೇಳಿ ನೋಡೋಣ. ಕೊಟ್ಟಂಥ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ನಾನು ಪೈಚಾಟನ್ನು ರಚಿಸಿಕೊಂಡಿದ್ದೇನೆ. ಈ ಪೈಚಾಟನ್ನು ಇವಾಗ ಯಾವ ರೀತಿ ರಚಿಸೋದಂತೇಳಿ ನೋಡೋಣ. ತ್ರಿಜ್ಯದ ಸಹಾಯದ ಮೂಲಕ ನಾವು ಒಂದು ವೃತ್ತವನ್ನು ರಚಿಸ್ಕೋಬೇಕು. ನಂತರ ವೃತ್ತದ ಕೇಂದ್ರ ಬಿಂದುವನ್ನು ನಾವು ಗುರುತಿಸಿಕೊಂಡು ಅಲ್ಲಿಂದ ನಾವು ವೃತ್ತದ ಪರಿಧಿಗೆ ಒಂದು ತ್ರಿಜ್ಯವನ್ನು ಎಳೆದುಕೊಳ್ಬೇಕು. ಇದು ವೃತ್ತ ಕೇಂದ್ರವಾಗಿದೆ. ಇಲ್ಲಿ ನಾನು ಈ ರೀತಿ ಒಂದು ತ್ರಿಜ್ಯವನ್ನು ಎಳೆದುಕೊಂಡಿದ್ದೇನೆ. ಇವಾಗ ನಾವು ಪ್ರತಿಯೊಂದು ಕೋನಗಳನ್ನ ಗುರುತಿಸೋಣ. ಮೊದಲಿಗೆ ಬೇಸಿಗೆ ಋತುವಿನ ಕೇಂದ್ರೀಯ ಕೋನ ಎಷ್ಟಿದೆ ಅಂದರೆ 90 ಡಿಗ್ರಿ ಇದೆ. ಅದನ್ನು ಯಾವ ರೀತಿ ಗುರುತಿಸ್ಬೇಕಂದ್ರೆ ಇಲ್ಲಿ ನಾವು ಈ ಒಂದು ಬಿಂದು ಮತ್ತು ಈ ಒಂದು ಸರಳ ರೇಖೆಯ ಮೇಲೆ ನಾವು ಕೋನ ಮಾಪಕವನ್ನು ಇಟ್ಟು ಅವಾಗ 90 ಡಿಗ್ರಿ ಎಲ್ಲಕತ್ತೆ ಅಂತ ಗುರುತಿಸಬೇಕು. ಅದು 90 ಡಿಗ್ರಿ ಏನಾಗತ್ತೆ ಅಂದರೆ ಇಲ್ಲಿಗಾಗತ್ತೆ. ಆ ಬಿಂದುವನ್ನು ಗುರುತಿಸಿಕೊಂಡು ಅಲ್ಲಿಂದ ನಾವು ಕೇಂದ್ರಕ್ಕೆ ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳಬೇಕು. ಅವಾಗ ಇಲ್ಲಿ ನಾವು ಇಲ್ಲಿ ಬರೀಬೇಕು. ಇದೇನು ಸೂಚಿಸ್ತದೆ ಅಂದರೆ ಲಂಬಕೋನ ಅಂದರೆ 90 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟು ಮಳೆಗಾಲದ ಕೇಂದ್ರೀಯ ಕೋನ ಎಷ್ಟಿದೆ ಅಂದರೆ 120 ಡಿಗ್ರಿ ಆಗಿದೆ. ಅದನ್ನು ಯಾವ ರೀತಿ ಗುರುತಿಸ್ಬೇಕಂದ್ರೆ ಇಲ್ಲಿ ಈ ಒಂದು ಸರಳ ರೇಖೆಯ ಮೇಲೆ ನಾವು ಕೋನ ಮಾಪಕವನ್ನು ಇಟ್ಟು 120 ಡಿಗ್ರಿ ಲೆಕ್ಕತೆ ಅಂತೇಳಿ ಗುರುತಿಸ್ಕೋಬೇಕು. ಅದು 120 ಡಿಗ್ರಿ ಇಲ್ಲಿ ಆಗುತ್ತದೆ. ಇಲ್ಲಿಂದ ನಾವು ಈ ವೃತ್ತ ಕೇಂದ್ರಕ್ಕೆ ನಾವು ಒಂದು ಸರಳ ರೇಖೆಯ ಮೂಲಕ ಎಳೆದುಕೊಳ್ಳಬೇಕು. ಇವಾಗ ಇದು 120 ಡಿಗ್ರಿ ಆಗುತ್ತದೆ. ಅದೇ ರೀತಿ ರಿಮೈನಿಂಗ್ ಏನು ಹೋಯ್ತು ಅಂದರೆ ಚಳಿಗಾಲದ ಎಷ್ಟಿದೆ 150 ಡಿಗ್ರಿ. ಇದು ಆಟೋಮೆಟಿಕ್ ಆಗಿರುತ್ತದೆ. ನಿಮಗೆ ಹೌದಲ್ಲ ಅನ್ನೋ ಹಂಗಿತ್ತಂದರೆ ಇಲ್ಲಿ ನೀವು ಕೋನಮಾಪಕವನ್ನು ಇಟ್ಟು ನೋಡಿದಾಗ 150 ಡಿಗ್ರಿಯಲ್ಲಿ ಇರ್ತದೆ ಅಂದರೆ ಇಲ್ಲಿಗೆ ಬಂದಿರುತ್ತದೆ. ನೀವು ಕೋನಮಾಪಕದ ಸಹಾಯದ ಮೂಲಕ ಇದನ್ನು ನೀವು ರಚಿಸಬೇಕು. ಈ ರೀತಿ ಕೊಟ್ಟಂಥ ಮಾಹಿತಿಗೆ ಪೈಚಾಟನ್ನು ನಾವು ರಚಿಸಿದ್ದೇವೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 3. ಕೆಳಗಿನ ಮಾಹಿತಿಗೆ ಒಂದು ಪೈಚಾಟನ್ನು ಬರೆಯಿರಿ. ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನು ಕೆಳಗೆ ಕಾಣಿಸಿದೆ. ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಈ ಒಂದು ಕೋಷ್ಟಕವನ್ನು ಬಳಸಿಕೊಂಡು ನಾವು ಪೈಚಾಟನ್ನು ರಚಿಸಬೇಕು. ಇದನ್ನ ಯಾವ ರೀತಿ ರಚಿಸೋದಂತ ಹೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತ ಒಂದು ಕೋಷ್ಟಕವನ್ನು ಬರೆದುಕೊಂಡಿದ್ದೇನೆ. ಈ ನೀಲಿ ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ 18, ಹಸಿರು ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ 9, ಕೆಂಪು ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ 6, ಹಳದಿ ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ 3. ಅಂದರೆ ಅಷ್ಟು ಜನರು ಎಷ್ಟಿದ್ದಾರೆ ಅಂದರೆ 36 ಜನರು ಇದ್ದಾರೆ. ಈ ಒಂದು ಕೋಷ್ಟಕವನ್ನು ಬಳಸಿಕೊಂಡು ನಾವು ಪೈಚಾಟನ್ನು ರಚಿಸಬೇಕು. ನಮಗೆ ಗೊತ್ತಿದೆ ಪೈಚಾಟನ್ನು ರಚಿಸಬೇಕಂದ್ರೆ ನಮಗೆ ಪ್ರತಿಯೊಂದು ಬಣ್ಣಗಳ ಕೇಂದ್ರೀಯ ಕೋನ ಗೊತ್ತಿರಲೇಬೇಕು. ಅಂದಾಗ ಮಾತ್ರ ನಮಗೆ ಪೈಚಾಟನ್ನು ರಚಿಸಲಿಕ್ಕೆ ಸಾಧ್ಯ ಆಕತಿ. ಹಾಗಾಗಿ ಇಲ್ಲಿ ನಾವು ಪ್ರತಿಯೊಂದು ಬಣ್ಣಗಳ ಕೇಂದ್ರೀಯ ಕೋನವನ್ನು ಮೊದಲಿಗೆ ಕಂಡುಹಿಡ್ಕೊಳ್ಳೋಣ. ಮೊದಲೇದಾಗಿ ನೀಲಿ ಬಣ್ಣದ ಕೇಂದ್ರೀಯ ಕೋನ ಈಕ್ವಲ್ ಟು ನೀಲಿ ಬಣ್ಣದ ಜನರ ಸಂಖ್ಯೆ ಎಷ್ಟಿದೆ 18 ಇದೆ. 18 ಡಿವೈಡೆಡ್ ಬೈ ಒಟ್ಟು ಜನರ ಸಂಖ್ಯೆ ಎಷ್ಟಿದೆ 36 ಇದೆ. ಇದನ್ನ ನೀವು ಯಾವ ರೀತಿ ಬರ್ಕೋಬೇಕಂತೇಳಿ ಈಗಾಗಲೇ ನಿಮಗೆ ಗೊತ್ತಿದೆ. ನೆಕ್ಸ್ಟು ಇಂಟು 360. ಯಾಕಂದರೆ ಒಂದು ವೃತ್ತದ ಕೇಂದ್ರೀಯ ಕೋನ ಎಷ್ಟಿರುತ್ತೆ ಅಂದರೆ 360 ಡಿಗ್ರಿ ಆಗಿರುತ್ತದೆ. ಇವಾಗ ನಮಗೆ ಗೊತ್ತಿದೆ ಇದು 36 ಒಂದಲೇ 36. ನೆಕ್ಸ್ಟು 36 10 360. ನೆಕ್ಸ್ಟು 18 ಇಟ್ಟು ಅಂತಂದರೆ 180 ಡಿಗ್ರಿ ಆಗುತ್ತದೆ. ಅಂದರೆ ನೀಲಿ ಬಣ್ಣದ ಕೇಂದ್ರೀಯ ಕೋನ 180 ಡಿಗ್ರಿ ಆಗುತ್ತದೆ. ಅದೇ ರೀತಿ ಹಸಿರು ಬಣ್ಣದ ಕೇಂದ್ರೀಯ ಕೋನ ಈಕ್ವಲ್ ಟು ಹಸಿರು ಬಣ್ಣ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ 9 ಡಿವೈಡೆಡ್ ಬೈ ಅಷ್ಟು ಜನರ ಸಂಖ್ಯೆ 36 ಇಂಟು ಕೋನ ಎಷ್ಟಿದೆ ಅಂದರೆ 360 ಡಿಗ್ರಿ ಆಗಿರುತ್ತದೆ. ಇವಾಗ ಇದು 36 ಒಂದಲೇ 36, 36 10 360. 9 ಇಂಟು 10 ಅಂದರೆ 90 ಡಿಗ್ರಿ ಆಗುತ್ತದೆ. ಅಂದರೆ ಹಸಿರು ಬಣ್ಣದ ಕೇಂದ್ರೀಯ ಕೋನ 90 ಡಿಗ್ರಿ ಆಗುತ್ತದೆ. ಅದೇ ರೀತಿ ಕೆಂಪು ಬಣ್ಣದ ಕೇಂದ್ರೀಯ ಕೋನ ಈಕ್ವಲ್ ಟು ಕೆಂಪು ಬಣ್ಣ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ 6 ಇದೆ. ನೆಕ್ಸ್ಟು ಡಿವೈಡೆಡ್ ಬೈ ಒಟ್ಟು ಜನರ ಸಂಖ್ಯೆ 36 ಅಂತೆ ಬರ್ಕೋಬೇಕು. ಇಂಟು ಕೋನ 360 ಡಿಗ್ರಿ. ಇದು 36 ಇಂಟು 36 ಒಂದಲೇ 36, 36 10 360. ನೆಕ್ಸ್ಟು 6 ಇಂಟು 10 ಅಂದರೆ 60 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಹಳದಿ ಬಣ್ಣದ ಕೇಂದ್ರೀಯ ಕೋನ ಈಕ್ವಲ್ ಟು ಹಳದಿ ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ 3 ಇದೆ. ಡಿವೈಡೆಡ್ ಬೈ ಒಟ್ಟು ಜನರ ಸಂಖ್ಯೆ 36 ಇದೆ. ನೆಕ್ಸ್ಟ್ ಇಂಟು 360 ಡಿಗ್ರಿ ಇದು ಕೋನವಾಗಿದೆ. ಇವಾಗ 36 ಒಂದಲೇ 36, 36 10 360. ನೆಕ್ಸ್ಟು ಏನು ಹೋಯ್ತು ಅಂದರೆ 3 ಮತ್ತು 10 ಹೋಯ್ತು. 3 ಇಂಟು 10 ಅಂದರೆ 30 ಡಿಗ್ರಿ ಆಗುತ್ತದೆ.
ಅಂದರೆ ಹಳದಿ ಬಣ್ಣದ ಕೇಂದ್ರೀಯ ಕೋನ ಎಷ್ಟಾಗತ್ತೆ ಅಂದರೆ 30 ಡಿಗ್ರಿ ಆಗುತ್ತದೆ. ಈ ಒಂದು ನಾವು ಕೋನಗಳನ್ನ ಬಳಸಿಕೊಂಡು ಇವಾಗ ನಾವು ಪೈ ಚಾರ್ಟನ್ನು ರಚಿಸ್ಕೋಬಹುದು. ಅದನ್ನ ನಾನು ಇಲ್ಲಿ ಈ ರೀತಿ ರಚಿಸಿಕೊಂಡಿದ್ದೇನೆ. ನಮಗೆ ಈಗಾಗಲೇ ಪೈ ಚಾರ್ಟ್ ಬಗ್ಗೆ ಮಾಹಿತಿ ಇದೆ. ಇವಾಗ ನಾವು ಒಂದು ತ್ರಿಜ್ಯದ ಸಹಾಯದ ಮೂಲಕ ನಾವು ಒಂದು ವೃತ್ತವನ್ನು ರಚಿಸ್ಕೋಬೇಕು. ಅಲ್ಲಿ ಒಂದು ವೃತ್ತ ಕೇಂದ್ರವನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಅಲ್ಲಿಂದ ನಾವು ಒಂದು ತ್ರಿಜ್ಯವನ್ನು ಎಳೆದುಕೊಳ್ಳಬೇಕು. ತ್ರಿಜ್ಯವನ್ನು ಎಳೆದುಕೊಂಡಾಗ ಈ ಒಂದು ರೇಖೆಯ ಮೇಲೆ ಒಂದು ಕೋನ ಮಾಪಕವನ್ನು ಇಟ್ಟು ಫಸ್ಟಿಗೆ ಎಷ್ಟಿದೆ ಅಂದರೆ ನೀಲಿ ಬಣ್ಣದ್ದು 180 ಡಿಗ್ರಿ ಇದೆ. ಆ 180 ಡಿಗ್ರಿಯನ್ನು ಯಾವ ರೀತಿ ಗುರುತಿಸ್ಬೇಕಂದ್ರೆ ಈ ಒಂದು ತ್ರಿಜ್ಯದ ಮೇಲೆ ನಾವು ಕೋನ ಮಾಪಕವನ್ನು ಇಟ್ಟಾಗ 180 ಡಿಗ್ರಿಯಲ್ಲಿ ಬರುತ್ತೆ ಅಂದರೆ ಒಂದು ಸರಳ ರೇಖೆ ಆಗಿರುತ್ತದೆ. ನಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಬರ್ತಂದ್ರೆ ಇದು ಲಂಬಕೋನ 90 ಆಗುತ್ತೆ. 180 ಡಿಗ್ರಿ ಅಂದರೆ ನಮಗೆ ಸರಳ ರೇಖೆ ಅಂತೇಳಿ ಗೊತ್ತಿದೆ. ನಾವು ಇಲ್ಲಿ ಕೋನ ಮಾಪಕವನ್ನು ಇಟ್ಟಾಗ 180 ಡಿಗ್ರಿಯಲ್ಲಿ ಬರ್ತದೆ ಅಂದರೆ ಇಲ್ಲಿ ಬರುತ್ತದೆ. ಇಲ್ಲಿಂದ ನಾವು ಒಂದು ಈ ಕೇಂದ್ರ ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆದುಕೊಂಡಾಗ ಇದು 180 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಹಸಿರು ಬಣ್ಣದ ಎಷ್ಟಿದೆ ಅಂದರೆ 90 ಡಿಗ್ರಿ ಇದೆ. 90 ಡಿಗ್ರಿಯನ್ನು ನಾವು ಯಾವ ರೀತಿ ಗುರುತಿಸ್ಬೇಕಂದ್ರೆ ಈ ಒಂದು ಸರಳ ರೇಖೆಯ ಮೇಲೆ ನಾವು ಕೋನ ಮಾಪಕವನ್ನು ಇಟ್ಟು ನಾವು 90 ಡಿಗ್ರಿಯನ್ನು ಗುರುತಿಸಬೇಕು. ಆವಾಗ ಎಲ್ಲಿ ಬರುತ್ತೆ ಅಂದರೆ ಅದು 90 ಡಿಗ್ರಿ ಈ ಬಿಂದುವಿನಲ್ಲಿ ಬರುತ್ತದೆ. ಈ ಬಿಂದುವಿನ ಮೂಲಕ ನಾವು ವೃತ್ತ ಕೇಂದ್ರಕ್ಕೆ ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳಬೇಕು. ಇಲ್ಲಿ ನಾವು 90 ಡಿಗ್ರಿ ಅಂತೇಳಿ ಬರಿಬೇಕು. ಅದೇ ರೀತಿ ಕೆಂಪು ಬಣ್ಣದ ಎಷ್ಟಿದೆ ಅಂದರೆ 60 ಡಿಗ್ರಿ ಇದೆ. 60 ಡಿಗ್ರಿಯನ್ನು ಅದೇ ರೀತಿ ಈ ಒಂದು ಸರಳ ರೇಖೆಯ ಮೇಲೆ ನಾವು ಕೋನ ಮಾಪಕವನ್ನು ಇಟ್ಟಾಗ 60 ಡಿಗ್ರಿ ಎಲ್ಲಿ ಬರ್ತದೆ ಅಂದರೆ ಈ ಬಿಂದುವಿನಲ್ಲಿ 60 ಡಿಗ್ರಿ ಬರ್ತದೆ. ಈ ಬಿಂದುವನ್ನು ನಾವು ಈ ವೃತ್ತ ಕೇಂದ್ರಕ್ಕೆ ಸೇರಿಸೋಣ. ಸೇರಿಸಿದಾಗ ಇದೇನಾಗುತ್ತೆ ಅಂದರೆ 60 ಡಿಗ್ರಿ ಆಗುತ್ತದೆ. ನೆಕ್ಸ್ಟು ಓದದ್ದು ಎಷ್ಟಾಗುತ್ತೆ ಅಂದರೆ 30 ಡಿಗ್ರಿ. ಇದು ಹಳದಿ ಆಗಿರುತ್ತದೆ. ಈ ರೀತಿ ನಾವು ಪೈ ಚಾರ್ಟನ್ನು ಕೋನಗಳ ಮೂಲಕ ರಚಿಸಬೇಕು. ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡೋಣ. ಮುಂದಿನ 2 ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.